ಇವತ್ತು ಒಂದು ಮೀನು ನನ್ನ ಬಾ 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 ಅಂತ ಕರೀತಾ ಇತ್ತು. ಅದನ್ನ ನೀಟಾಗಿ ಹಿಡ್ಕೊಂಡು ಮನೆಗೆ ಎತ್ಕೊಂಡ್ಬಂದು ಒಂದು ಸೂಪರ್ ಆಗಿರೋ ಸಾಂಬಾರು ಮಾಡಿಬಿಟ್ಟೆ. ಟೇಸ್ಟ್ ಹೆಂಗಿತ್ತು ಅಂತೀರಾ? ಸೂಪರ್ ಆಗಿತ್ತು. ಬನ್ನಿ, ಇದರ ರೆಸಿಪಿನ ನಿಮಗೆ ಖಂಡಿತ ಹೇಳಲೇಬೇಕು. ಮೊದಲು ಬಾಣಲಿಯಲ್ಲಿ 1 ಸ್ಪೂನ್ ಜೀರಿಗೆ ಹಾಕ್ಕೊಂಡೆ, ಆಮೇಲೆ ಒಂದು ಅರ್ಧ ಸ್ಪೂನ್ ಮೆಂತ್ಯ, ಆಮೇಲೆ ಒಂದು ಅರ್ಧ ಸ್ಪೂನ್ ಕಾಳುಮೆಣಸು, ಒಂದು 5 ಪೀಸ್ ಲವಂಗ, ಒಂದು 3 ಪೀಸ್ ಚಕ್ಕೆ, ಒಂದು 10 ಬ್ಯಾಡಗಿ ಮೆಣಸಿನ್ಕಾಯಿ, ಒಂದು 10 ಚಿಕ್ಕಬಳ್ಳಾಪುರ ಮೆಣಸಿನ್ಕಾಯಿ. ಇದೆಲ್ಲ 1.5 kgಗೆ ಮಸಾಲೆ. ಒಂದು 4 ಸ್ಪೂನು ಧನಿಯಾ ಕಾಳು. ಇದನ್ನೆಲ್ಲ ಲೋ ಫ್ಲೇಮಲ್ಲಿ ಒಂದು 10 ನಿಮಿಷ ನೀಟಾಗಿ ಹುರ್ಕೊಬೇಕು. ಆ ಮಸಾಲೆ ಘಮ ಬರೋವರೆಗೂ ಹುರ್ಕೊಳ್ಳಿ. ನೀಟಾಗಿ ಲೋ ಫ್ಲೇಮಲ್ಲಿ ಹುರ್ಕೊಳ್ಳಿ. ಅದನ್ನೆಲ್ಲ ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ಳಿ. ಸ್ವಲ್ಪ ತಣ್ಣಗಾದ್ಮೇಲೆ ಹಾಕ್ಕೊಳ್ಳಿ, ಬೇಗ ಪುಡಿ ಆಗುತ್ತೆ. ಮಿಕ್ಸಿಗೆ ಜಾರ್ಗೆ ಹಾಕ್ಕೊಂಡು ನೀಟಾಗಿ ಪೌಡ್ರ್ ಮಾಡ್ಕೊಳ್ಳಿ. ಈ ಥರ ಪೌಡ್ರ್ ಆದಮೇಲೆ ಇದಕ್ಕೆ 3 ಗಡ್ಡೆ ಬೆಳ್ಳುಳ್ಳಿ, 2 ಇಂಚು ಶುಂಠಿ, 1 ಬಟ್ಲು ಕೊಬ್ಬರಿ, 2 ಟೊಮೆಟೊ, 2 ಕಟ್ ಮಾಡಿರೋ ಈರುಳ್ಳಿ, 1 ಲಿಂಬೆಹಣ್ಣು ಗಾತ್ರದ ಹುಣಸೆಹಣ್ಣು ನೆನೆಸಿರೋ ನೀರು. ಇಷ್ಟೆಲ್ಲ ಹಾಕ್ಕೊಂಡು ನುಣ್ಣಗೆ ರುಬ್ಕೊಳ್ಳಿ. ಈ ಥರ ಆದಮೇಲೆ ಕೊನೆಯದಾಗಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು 1 ನಿಮಿಷ ಮಿಕ್ಸಿ ಜಾರ್ ಆ ಥರ ತಿರುಗಿಸ್ರಿ. ಸುಮ್ಮನೆ ಒಂದು 5 ಸೆಕೆಂಡು. ಆ ಕೊತ್ತಂಬರಿ ಪೀಸ್ ಆಗೋ ಥರ ಈ ಥರ ಪೇಸ್ಟ್ ಆಗಲಿ ಮಸಾಲೆ. ಪಾತ್ರೆಗೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳಿ, ಈರುಳ್ಳಿ ಹಾಕ್ಕೊಳ್ಳಿ. ಈರುಳ್ಳಿ ಫ್ರೈ ಆದಮೇಲೆ ಸ್ವಲ್ಪ ಕರಿಬೇವು ಫ್ರೈ ಆದಮೇಲೆ ರುಬ್ಕೊಂಡಿರೋ ಮಸಾಲೆ. ಈ ಮಸಾಲೆನ ಎಣ್ಣೆಯಲ್ಲಿ ಒಂದು 5 ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಎಣ್ಣೆಯಲ್ಲೇ ಫ್ರೈ ಆಗಬೇಕು, ಹಸಿ ಸ್ಮೆಲ್ ಹೋಗೋವರೆಗೂ ಫ್ರೈ ಮಾಡ್ಕೊಳ್ಳಿ. ಎಣ್ಣೆ ಬಿಡೋವರೆಗೂ ಫ್ರೈ ಮಾಡ್ಕೊಳ್ಳಿ. ಫ್ರೈ ಆದಮೇಲೆ ಸ್ವಲ್ಪ ಮಸಾಲೆ ನೀರು ಹಾಕ್ಕೊಳ್ಳಿ. ಅಳತೆಗೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಳ್ಳಿ. ಒಂದ್ಸಲಿ ಮಿಕ್ಸ್ ಮಾಡಿಬಿಟ್ಟು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಮುಚ್ಚಳ ಮುಚ್ಚಿ ಒಂದು 1/4 ಗಂಟೆ ಚೆನ್ನಾಗಿ ಕುದಿಬೇಕು. ಈ ಸಾರು ಚೆನ್ನಾಗಿ ಕುದಿ ಬಂದಮೇಲೆ ನಾವೇನು ಈ 1.5 kg ಮೀನು ತೊಗೊಂಡಿದ್ವಲ್ಲ, ಆ ಮೀನನ್ನ ಒಂದೊಂದಾಗಿ ಸಾಂಬಾರ್ಗೆ ಹಾಕ್ಕೊಳ್ಳಿ. ಕೊನೆಯದಾಗಿ ಮೇಲಿಂದ ಸ್ವಲ್ಪ ಕೊತ್ತಂಬರಿ ಹಾಕ್ಬಿಟ್ಟು ಮುಚ್ಚಳ ಮುಚ್ಚಿ ಲೋ ಫ್ಲೇಮಲ್ಲಿ 10 ನಿಮಿಷ ಬೇಯಿಸ್ಕೊಂಡ್ರೆ ಮೀನು ಸಾರು ರೆಡಿ. ಲೋ ಫ್ಲೇಮಲ್ಲೇ ಬೇಯಿಸ್ಕೊಳ್ಳಿ. ಹೆಂಗೆ ಬಂದಿದೆ ಅಂತೀರಾ ಮೀನು ಸಾರು? ಸೂಪರಾಗಿ ಬಂದಿದೆ. ಯಾರಿಗಾದ್ರೂ ಈ ಥರ ಮೀನು ಬೇಕು ಅಂದರೆ ಕಾಂಟ್ಯಾಕ್ಟ್ ಮಾಡಿ ನಮ್ಮನ್ನು. ಒಳ್ಳೆ ಫ್ರೆಶ್ ಆಗಿರೋ ಮೀನ ಕೊಡಿಸ್ತೀವಿ. ತಿನ್ನಬೇಕು ಈ ಥರ ಫ್ರೆಶ್ ಆಗಿರೋ ಮೀನೇ ತಿನ್ನಬೇಕು. ಟೇಸ್ಟ್ ಮಾತ್ರ ಸೂಪರಾಗಿ ಬಂದಿತ್ತು ಮೀನಿವತ್ತು. ಮೀನ್ದು ತಲೆ ತಿಂದರೆ ಎಂಥ ಟೇಸ್ಟ್ ಅಂತೀರಾ? ಸೂಪರ್ ಟೇಸ್ಟು. ಮನೆಯಲ್ಲಿ ಖಂಡಿತ ಟ್ರೈ ಮಾಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ದಯವಿಟ್ಟು ನಮ್ಮ ಐಡಿನ ಫಾಲೋ ಮಾಡಿ.